ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಈಗ ಹೋಟೆಲ್ ಉದ್ಯಮಿ ಮಧುಕರ್ ಶೆಟ್ಟಿ ಅವರು ನಮ್ಮೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಅದೇ ರೀತಿ ಆರ್ಥಿಕ ತಜ್ಞರಾದಂತಹ ಭರತ್ ಚಂದ್ರ ಅವರು ಕೂಡ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇಬ್ರಿಗೂ ಕೂಡ ನಮಸ್ತೆ. ಮೊದಲನೇದಾಗಿ ಮಧುಕರ್ ಶೆಟ್ಟಿ ಸರ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ಸರ್, ಇವತ್ತು ನಾವು ಮಲ್ಲೇಶ್ವರಮಲ್ಲಿ ಆಫೀಸ್ ಇರೋದು ಸರ್. ನಮಗೆ ಒಂದು ಸ್ವಲ್ಪ ಚಾ ಕುಡಿಯೋ ಚಟ ಸರ್. ಬೆಳಗ್ಗೆಯಿಂದ ಚಾ ಸಿಕ್ಕಿಲ್ಲ ಸರ್. ಸುತ್ತಮುತ್ತ ಹೋಟೆಲ್ಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದ್ದಾವೆ ಸರ್. ಅಂದ್ರೆ ಇವತ್ತು ಎಷ್ಟು ಪರ್ಸೆಂಟೇಜ್ ಹೋಟೆಲ್ಗಳು ಕ್ಲೋಸ್ ಆಗಿದ್ದಾವೆ ಸರ್? ಆಲ್ಮೋಸ್ಟ್ ನಿನ್ನೆ 20% ಹೋಟೆಲ್ಗಳು ಬಂದಾಗಿರುವಂತಹ ಮಾಹಿತಿ ಸಿಕ್ಕಿದೆ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ನಿನ್ನೆ 4 ಗಂಟೆ ಮೇಲೆ ಸಂಜೆ 4 ಗಂಟೆಯಿಂದ ಆಲ್ಮೋಸ್ಟ್ 30% ಹೋಟೆಲ್ಗಳು ಸಂಪೂರ್ಣವಾಗಿ ಮಾರನೇ ದಿವಸ ಒಲೆ ಹಚ್ಚುವಂತ ಪ್ರಶ್ನೆಗೆ ಬರಲೇ ಇಲ್ಲ. ಇವತ್ತು ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರದಲ್ಲಿ ನಮ್ಮ ಅಸೋಸಿಯೇಷನ್ ಮೆಂಬರ್ಗಳೇ ಕನಿಷ್ಠ ಒಂದು 30-35% ಹೋಟೆಲ್ಗಳನ್ನ ಶಟ್ ಡೌನ್ ಮಾಡಿದ್ದಾರೆ. ಕಾರಣ ಇಷ್ಟೇ, ಗ್ಯಾಸು. ಆದ್ರೆ ಕಾಳಸಂತೆಯಲ್ಲಿ ಗ್ಯಾಸು ಸಿಗ್ತಾ ಇದೆ ಅಂತ ಹೇಳಿದ್ರೆ ಅಬ್ನಾರ್ಮಲ್ ರೇಟಿಗೆ 1800 ರೂಪಾಯಿ ಇರುವಂತಹ ಕಮರ್ಷಿಯಲ್ ಗ್ಯಾಸು ಅದನ್ನ 5000ದಿಂದ 7000 ರೂಪಾಯಿವರೆಗೆ. ಏನಾಯ್ತೋ ಇಲ್ಲ ರೀ ಸರ್, 5000ದಿಂದ 7000 ಅಂದ್ರೆ ಆಯ್ತಾ ಇಲ್ರಿ ಸರ್? 5000ದಿಂದ 7000 ನಾ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ. ಅಯ್ಯೋ ಭಗವಂತ, 7000ಗೂ ಸಿಗ್ತಾ ಇಲ್ಲ, ಅಷ್ಟು ಡಿಮಾಂಡ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಡೊಮೆಸ್ಟಿಕ್ ಗ್ಯಾಸ್ಗಳು ಕೂಡ ಚಿಕ್ಕ ಸಿಲಿಂಡರ್ಗಳು 1000 ರೂಪಾಯಿ ಸಿಲಿಂಡರ್ನ 3000-4000 ರೂಪಾಯಿಗೆ ಏಜೆಂಟ್ಗಳು ಅವರ ಸರಬರಾಜು ಮಾಡುವಂತ ಹುಡುಗರ ಜೊತೆಗೆ ಸೇರಿ ಸೇಲ್ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ವಿತರಕರು ಯಾವ ವಿಚಾರಕ್ಕೂ ಬರ್ತಾ ಇಲ್ಲ. ಅವರು ಸೇಲ್ ಮಾಡುವಂತ ಆಟೋದಲ್ಲಿ ಇರ್ಬೋದು, TVS ಅಲ್ಲಿ, ಸೈಕಲ್ ಅಲ್ಲಿ ಸೇಲ್ ಮಾಡುವವರಿಗೆ ಸಿಲಿಂಡರ್ನ ಕೊಟ್ಟು ಹಣವನ್ನ ಇಷ್ಟು ಅಂತ ನಿಗದಿ ಮಾಡಿಕೊಂಡು ಈ ರೀತಿಯ ಕಳ್ಳ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗಿದೆ, ಹೋಟ್ಲು ಉದ್ಯಮಕ್ಕೆ ಬಹಳಷ್ಟು ಹೊಡೆತ ಆಗಿದೆ. ನಾವು ನಿನ್ನೆ ಕೂಡ CM ಅವರಿಗೆ ಲೆಟರ್ ಬರೆದು, CM ಸೆಕ್ರೆಟರಿ ಅವರು ನಮ್ಮನ್ನ ನಿನ್ನೆ ಮೀಟಿಂಗ್ ಈಗ ಕರೆದಿದ್ರು. ನಾವು ಕೂಡ ಸೇಮ್ ವಿಚಾರವನ್ನ ಅವ್ರಿಗೆ ಪ್ರಸ್ತಾಪ ಮಾಡಿದೀವಿ. ಜೀರೋ ಸಪ್ಲೈ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ನಮ್ಮ ಕನ್ಸಂಪ್ಷನ್ ಇರೋದು ಮೇಡಮ್ 75% ಡೊಮೆಸ್ಟಿಕ್ ಇದೆ, 25% ಮಾತ್ರ ಕಮರ್ಷಿಯಲ್ ಸಿಲಿಂಡರ್ ಫಿಲ್ಲಿಂಗ್ ಆಗುವಂತದ್ದು ನಾರ್ಮಲಿ ಡೇಸ್ ಅಲ್ಲಿ. ಆ 25% ಕಮರ್ಷಿಯಲ್ಗೆ ಕೊಡೋದ್ರಲ್ಲಿ ಅಟ್ಲೀಸ್ಟ್ ಒಂದು 50% ಅಂದ್ರೆ 12.5% ಆದ್ರೂ ನಮ್ಗೆ ಸಪ್ಲೈ ಕೊಡಿ. ಜೀರೋ ಸಪ್ಲೈ ಮಾಡಿದ್ರೆ ನಾವು ಹ್ಯಾಕ್ ಮಾಡೋದು? ಅಲ್ಲಿ ಬರುವಂತ ಟೂರಿಸ್ಟ್ ಗಳಿರ್ತಾರೆ, ಅಥವಾ ಪೇಷಂಟ್ ಗಳಿರ್ತಾರೆ, ಅಥವಾ ಹಾಸ್ಪಿಟಲ್ ರನ್ ಆಗಬೇಕು, ಅಲ್ಲಿ ನಮ್ಮ ಕ್ಯಾಂಟೀನ್ಗಳಿದೆ. ಎವ್ರಿ ಡೇ ನಾವು ಊಟ ಕೊಡ್ಬೇಕಾಗತ್ತೆ. ಕ್ಯಾಟ್ರಿಂಗ್ ಮದುವೆ ಆರ್ಡರ್ನ ತಗೊಂಡಿದೀವಿ ಕ್ಯಾಟ್ರಿಂಗ್ ಮಾಡ್ಬೇಕು ಅಂತ ಹೇಳಿ. ಮದುವೆ ಕಾಗದ ಪ್ರಿಂಟ್ ಆಗಿದೆ, ಆಮಂತ್ರಣ ಪತ್ರಿಕೆ ಎಲ್ಲ ಕಡೆ ಹಂಚಿದ್ದಾರೆ, ನಮಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ. ನಾವು ಯಾವ ದಾರಿ ಹುಡುಕ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಒಂದು 50% ನಮಗೆ ಕೊಟ್ರೆ ನಮ್ಮ ಟೈಮ್ ಅನ್ನ ಲಿಮಿಟ್ ಮಾಡಿಕೊಂಡು, ನಮ್ಮ ಮೆನುವನ್ನ ಮಿನಿಮೈಸ್ ಮಾಡಿಕೊಂಡು ನಾವು ಸಾಧ್ಯವಾದಷ್ಟು ಐಟಮ್ ಅನ್ನ ಗ್ರಾಹಕರಿಗೆ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಹೆಚ್ಚಿನ ಹೋಟ್ಲವರು 5000-6000 ಕೊಟ್ಟು ಸಿಲಿಂಡರ್ ತಗೊಂಡು ಹೋಟೆಲ್ ನಡೆಸ್ತಾ ಇದ್ದಾರೆ. ಯಾಕೆ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಅವ್ರದ್ದಾದಂತಹ ಒಂದು ಬ್ರ್ಯಾಂಡ್ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಅದನ್ನ ಹಾಳು ಮಾಡ್ಕೊಳ್ಬಾರ್ದು. ಬಹುಶಃ ಇವತ್ತು ಶಟ್ ಡೌನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ರೆ ಮತ್ತೆ ವಾಪಸ್ ಬರಲ್ಲ. ನಮ್ಮ ಲಾಸ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಜನರಿಗೆ ಒಂದಷ್ಟು ಸರ್ವಿಸ್ ಅನ್ನ ಕೊಡ್ಬೇಕು ಅಂತ ಹೇಳಿ ಟೈಮ್ ಅನ್ನ ಲಿಮಿಟ್ ಮಾಡಿಕೊಂಡು ನಾವು ಕೊಡ್ಲಿಕ್ಕೆ ಶತಪಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಆದ್ರೆ ಸರ್ಕಾರ ನಮ್ಮ ಜೊತೆ ಜೋಡಿಸ್ಬೇಕು. ನಾವು ಯಾವ ನಾನು ಮತ್ತೆ ವಾಪಸ್ ಬರ್ತೀನಿ. ನನ್ನ ಪ್ರಶ್ನೆಗಳು ಸಾಕಷ್ಟು ಇವೆ, ತಮಗೆ ವಾಪಸ್ ಬರ್ತೀನಿ. ಈಗ ಆರ್ಥಿಕ ತಜ್ಞರಾದಂತಹ ಭರತ್ ಚಂದ್ರ ಸರ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ಸರ್, ಈಗ ಇಡೀ ರಾಜ್ಯಕ್ಕೆ, ಯಾಕೆ ಇಡೀ ರಾಷ್ಟ್ರಕ್ಕಿರುವಂತಹ ಏಕೈಕ ಪ್ರಶ್ನೆ, ಪರಿಸ್ಥಿತಿ ಯಾವಾಗ ಸುಧಾರಿಸುತ್ತೆ? ಈಗ ಅಡುಗೆ ಗ್ಯಾಸ್ ಸಿಲಿಂಡರ್ ಉತ್ಪಾದನೆ ಜಾಸ್ತಿ ಮಾಡಿ ಅಂತ ಭಾರತ ಸರ್ಕಾರ ಈಗಾಗಲೇ ಹೇಳಿದೆ. ನಾವು 25% ಅಷ್ಟು ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಸರ್, ಆನ್ ಗ್ರೌಂಡ್ ರಿಯಾಲಿಟಿಯಲ್ಲಿ ಸಿಕ್ತಿಲ್ಲ. ಪರಿಸ್ಥಿತಿ ಯಾವಾಗ ಸುಧಾರಿಸಬಹುದು ಅನ್ನೋದು ತಮ್ಮ ಊಹೆ ಅಥವಾ
ತಮ್ಮ ಒಂದು ಏನು ಹೇಳ್ತೀರಿ ಸರ್, ಅದು ಭರವಸೆ ಅಂತ ಹೇಳಬೇಕು, ವಿಶ್ಲೇಷಣೆ ಅಂತ ಹೇಳಬೇಕು, ನನಗೆ ಸರಿಯಾದ ಪದ ಸಿಗ್ತಾ ಇಲ್ಲ ಸರ್. ತಮಗೇನು ಅನ್ಸುತ್ತೆ ಹೇಳ್ರಿ. ಸದ್ಯದ ಮಟ್ಟಿಗೆ ಯುದ್ಧ ನಡೀತಾ ಇದೆ. ಅದು ಮೂರನೆಯ ವಿಶ್ವ ಮಹಾಯುದ್ಧ ಆಗುತ್ತೋ ಇಲ್ಲವೋ ಅನ್ನುವಂಥದ್ದು ಇನ್ನೂ ನಿಖರವಾಗಿ ಗೊತ್ತಿಲ್ಲ. ಮತ್ತು ಒಮ್ಮೊಮ್ಮೆ ಒಂದೊಂದು ಸ್ಟೇಟ್ಮೆಂಟ್ ಬರ್ತಾ ಇದೆ, ನಾವು ನಿಲ್ಲಿಸ್ತೇವೆ ಅಂತ ಅಮೆರಿಕದವ್ರು ಹೇಳ್ತಾ ಇದ್ದಾರೆ, ನಾವು ಇದನ್ನ ಶತಾಯಗತಾಯ ಮುಂದುವರ್ಸ್ಕೊಂಡು ಹೋಗ್ತೇವೆ ಅಂತ ಇಸ್ರೇಲ್ನವ್ರು ಹೇಳ್ತಾ ಇದ್ದಾರೆ. ಮತ್ತೆ ನಮ್ಮ ದೇಶದಲ್ಲಿ ಸದ್ಯದ ಮಟ್ಟಿಗೆ ಈ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಒಂದಷ್ಟು ತೊಂದರೆ ಆಗಿದೆ, ಆದ್ರೆ ನಮ್ಮಲ್ಲಿ ಬೇಕಾದಷ್ಟು ಸ್ಟಾಕ್ ಇದೆ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರದವರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ ಆಗುತ್ತೆ, ಯಾವಾಗ ಸ್ವಲ್ಪ ಶಾರ್ಟ್ ಸಪ್ಲೈ ಇದೆ ಅಂತ ಗೊತ್ತಾದ ತಕ್ಷಣನೇ ಜನ ಅದನ್ನ ಬೇಕಂತ ಬುಕ್ ಮಾಡ್ಲಿಕ್ಕೆ ಹೋಗ್ತಾರೆ. ನನ್ನ ಹತ್ರ ಒಂದು 4 ಸಿಲಿಂಡರ್ ಇರಲಿ, 5 ಸಿಲಿಂಡರ್ ಇರಲಿ ಅಂತ. ಅದರಿಂದಾಗಿ ಯಾರು ನಾರ್ಮಲ್ ಆಗಿ 1 ಸಿಲಿಂಡರ್ ತಗೊಳ್ತಾ ಇದ್ರು ಅವ್ರು 2 ಸಿಲಿಂಡರ್ 3 ಸಿಲಿಂಡರ್ನ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರು ಅದನ್ನ ಬಳಸದೆ ಮನೆಯಲ್ಲಿ ಹಾಗೆ ಇಟ್ಕೊಂಡು ಇರ್ಬೋದು. ಮತ್ತೆ ಇನ್ನೂ ಒಂದು ವಿಚಾರ, 7 ವಿಚಾರದಲ್ಲಿ ನಾವು ನಮ್ಮ ಆರ್ಥಿಕ ಯುದ್ಧದಲ್ಲಿ ಈ ಆರ್ಥಿಕ ಪರಿಸ್ಥಿತಿ ನೋಡಬೇಕು. ಮೊದಲನೇದಾಗಿ ಷೇರು ಮಾರುಕಟ್ಟೆ, ಬೇಕಾದಷ್ಟು ವೈಪರೀತ್ಯಗಳು. 26,300 ನಿಫ್ಟಿ ಹೈಯೆಸ್ಟ್ ಇತ್ತು, ಇವತ್ತು 24,100 ಚಿಲ್ಲರೆ ಇದೆ. ಮತ್ತು ಮೊನ್ನೆ 23,000ಕ್ಕೂ ಇಳಿದಿತ್ತು, 23,800ವರೆಗೂ ಇಳಿದಿತ್ತು. ಇದು ಬಹಳ ಕಾಮನ್ ಯುದ್ಧ ಆದಾಗ. ಅದಾದ ಮೇಲೆ ಪೆಟ್ರೋಲ್ ಬೆಲೆ ಅಂದಾಜು 75ರಿಂದ 80 ಇದ್ದದ್ದು $1 ಬ್ಯಾರೆಲಿಗೆ ಈಗ 100ಕ್ಕೆ ಬಂದಿದೆ. 119ವರೆಗೆ ಇಂಟ್ರಾಡೇನಲ್ಲಿ ಹೋಗಿತ್ತು. ಅದಲ್ಲದೇನೆ ದೊಡ್ಡ ಪ್ರಮಾಣದಲ್ಲಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಭಾರತದ ಹಣವನ್ನು ವಾಪಸ್ ಪಡೀತಾ ಇದ್ದಾರೆ. ಎಲ್ಲಿಂದ ಪ್ರಾರಂಭ ಆಯಿತು? ಅಂದಾಜು ಸೆಪ್ಟೆಂಬರ್ 2024ನೇ ಇಸ್ವಿನಲ್ಲಿ ಪ್ರಾರಂಭ ಆದಂತ ಪ್ರಕ್ರಿಯೆ ಇದು. ಇವತ್ತಿನವರೆಗೆ ಭಾರತದ ಮಾರುಕಟ್ಟೆಯಲ್ಲಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಂದಾಜು 3 ಲಕ್ಷ ಕೋಟಿ ಹಣವನ್ನು ವಾಪಸ್ ಪಡೆದಿದ್ದಾರೆ ಇಂಡಿಯಾದ ಷೇರುಗಳನ್ನು ಮಾರ್ಕೊಂಡು. ಆದರೆ ಒಂದು ಗುಡ್ ನ್ಯೂಸ್ ಇದೆ, ಇದೇ ಸಂದರ್ಭದಲ್ಲಿ ದೇಶೀಯ ಸಾಂಸ್ಥಿಕ ಹೂಡಿಕೆದಾರರು ದೊಡ್ಡ ಪ್ರಮಾಣದಲ್ಲಿ 4.5ರಿಂದ 5 ಲಕ್ಷ ಕೋಟಿಯಷ್ಟು ಹಣವನ್ನು ಕಳೆದ 2 ವರ್ಷದಲ್ಲಿ ಹಾಕಿದ್ದಾರೆ. ಜೂನ್ 2024 ಅಲ್ಲೇ ನಾವು ಹೇಳಿದ್ವಿ ಷೇರು ಮಾರುಕಟ್ಟೆ ಬಹಳ ಅಬ್ನಾರ್ಮಲ್ ಆಗಿ ಮೇಲಕ್ಕೆ ಹೋಗಿದೆ, ಇನ್ನು ಕರೆಕ್ಷನ್ ಆಗಬೇಕು, ಟೈಮ್ ಕರೆಕ್ಷನ್ ಆಗಬೇಕು ಅಂತ. ಹಾಗೇ ಆಯಿತು. ಮತ್ತೆ ನಾವು ಅವತ್ತೇ ಪ್ರಿಡಿಕ್ಷನ್ ಹೇಳಿದ್ವಿ, ಇನ್ನು 2 ವರ್ಷ ಮೇ 2026 ವರೆಗೂ ಮೇಲಕ್ಕೆ ಹೋಗಲ್ಲ ಅಂತ. ಹಾಗೇನೆ ಆಯಿತು. ಮೊನ್ನೆ 22,300 ಬಂದು ಮತ್ತೆ ಕೆಳಗೆ ಹೋಯಿತು. ಸರಿ, ಅದಲ್ಲ ರುಪಿ ಬೇರೆ. ನಿಮ್ಮ ಪ್ರಶ್ನೆ ಕೇಳಿ ಮೇಡಮ್.